Hi guys, welcome back to my channel. So I hope you guys are doing great. ನಾನು ಚೆನ್ನಾಗಿದ್ದೀನಿ. So already thumbnail ಅಲ್ಲಿ ನೋಡ್ತೀರಾ. This is going to be a super fun video because ನಾನು ಇವತ್ತು ನನ್ನ ಮೇಕಪ್ ರೂಟೀನ್ನ ತೋರಿಸ್ತಿದ್ದೀನಿ. ನಾನು ಫಸ್ಟ್ ಸ್ಕಿನ್ ಕೇರ್ ರೂಟೀನ್ ಮಾಡಬೇಕು ಹೇಳಿದ್ದೆ. ಇಟ್ ವಾಸ್ ಲೈಕ್ ಅ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ. ಹಾಗೆ ಇದು ಕೂಡ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಸೊ ಇಟ್ಸ್ ಬಿನ್ 2 months ಆ್ಯಂಡ್ ಆಲ್ಸೋ ಫಸ್ಟ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಬಿಕಾಸ್ ನೀವು ಆಲ್ರೆಡಿ ಕಮ್ಯುನಿಟಿ ಪೋಸ್ಟ್ ನೋಡಿರ್ತೀರ. ನಾವು ಆಲ್ರೆಡಿ 500 ಸಬ್ಸ್ಕ್ರೈಬರ್ಸ್. ವಿ ಆರ್ ಒಫಿಷಿಯಲಿ 500 ಯೂಟ್ಯೂಬ್ ಫ್ಯಾಮಿಲಿ ನಾವು. ಸೊ ನೀವೆಲ್ಲ ಇಲ್ಲ ಅಂದರೆ ಇಟ್ ಕುಡೆಂಟ್ ಹ್ಯಾಪನ್ ಫಾರ್ ಶೋರ್. ಸೊ ಐ ಆಮ್ ಬಿಯಾಂಡ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದೀರಾ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದೀರಾ. ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ ಆ್ಯಂಡ್ ಕಂಟೆಂಟ್ಸ್ ಕೂಡ ಅಷ್ಟೇ. ನಾನು ಪ್ಲ್ಯಾನ್ ಮಾಡೋದಕ್ಕಿಂತ ನೀವೇ ನನಗೆ ಕಂಟೆಂಟ್ಸ್ ಎಲ್ಲ ಕೊಡ್ತಿದ್ದೀರಾ. ಸೊ ಅದ್ರ ಅಕಾರ್ಡಿಂಗ್ಲಿ ಎಲ್ಲ ರಿಕ್ವೆಸ್ಟ್ ಮಾಡಿರೋ ವೀಡಿಯೋಸ್ನು ನಾನು ಮಾಡ್ಕೊಂಬರ್ತಿದ್ದೀನಿ. ಸೊ ಐ ಥಿಂಕ್ ಐ ಆಮ್ ಜಸ್ಟ್ ಸೋ ಹ್ಯಾಪಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 2 months, ವಿತಿನ್ 2 months ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ 500 ರೀಚ್ ಮಾಡ್ತೀವಿ ಅಂತ. ಸೊ no, I'm just beyond grateful. Thank you so much for each and every one of you. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಮೋಟಿವೇಟ್ ಮಾಡ್ತೀರಿ. ಸೊ ಬೇಗ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಣ. ಲೆಟ್ಸ್ ಗ್ರೋ ಟುಗೆದರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ. ಸೊ ಇವತ್ತು ಮೇಕಪ್ ರುಟೀನ್ನ ತೋರಿಸ್ತಿದ್ದೀನಿ ಅನ್ಫಿಲ್ಟರ್ಡ್. ಸೊ ನಾನು ಸ್ಕಿನ್ ಕೇರ್ ಕೂಡ ಮಾಡ್ಕೊಂಡಿಲ್ಲ. ಐ ಹ್ಯಾವ್ ಅಪ್ಲೈಡ್ ನಥಿಂಗ್, ಮಾಯ್ಶ್ಚರೈಸರ್ ಕೂಡ ಇನ್ನೂ ಹಾಕಿಲ್ಲ. ಸೊ ನಾನು ಯಾವ ಥರ ಫಾಲೋ ಮಾಡ್ತೀನಿ ಮೇಕಪ್ ಮಾಡಬೇಕಾದ್ರೆ. ಸೊ ಬೇಸಿಕಲಿ ನಂದು ತುಂಬ ಸಿಂಪಲ್ ಮೇಕಪ್, ಗೋ ಟು ಮೇಕಪ್ ಅಂತ ಒಂದಿದೆ. ಅದನ್ನು ನಾನು ಪ್ರಾಬಬ್ಲಿ 5-6 ಇಯರ್ಸಿಂದನೂ ಸೇಮ್ ಫಾಲೋ ಮಾಡ್ಕೊಂಬಂದು ಒಂದೊಂದು ಚೂರು ಅಪ್ಗ್ರೇಡ್ ಆಗಿದ್ದೀನಿ. ಬಟ್ ಐ ಆಮ್ ನಾಟ್ ಅ ಮೇಕಪ್ ಪರ್ಸನ್. ಬಟ್ ನನಗೆ ಗೋ ಟು ಮೇಕಪ್ ಅನ್ನೋಂಥ ಒಂದಿದೆ, ಮೈ ಮೋಸ್ಟ್ ಫೇವ್ರೆಟ್. ಆ್ಯಂಡ್ ಆಲ್ಸೋ ಮೈ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನನ್ನ ಮೇಕಪ್. ಸೊ ಐ ಥಿಂಕ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಅನ್ಫಿಲ್ಟರ್ಡ್ ಏನೇನು ಫಾಲೋ ಮಾಡ್ತೀನಿ ಹಾಗೆ ತೋರಿಸ್ತೀನಿ. ಸೊ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಸೂಪರ್ ಫನ್. ಸೊ ವಿತೌಟ್ ಎನಿ ಫರ್ದರ್ ಅಡ್ಯೂ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಓಕೆ, ದಿಸ್ ಇಸ್ ಮೈ ಮೇಕಪ್ ಬ್ಯಾಗ್. ಸೊ ಇದರಲ್ಲಿ ಎಲ್ಲನೂ ಡಂಪ್ ಮಾಡಿ ಇಟ್ಟಿದ್ದೀನಿ ಇನ್ಸೈಡ್. ಸೊ ಫಸ್ಟ್ ಸ್ಕಿನ್ ಕೇರ್ ಮಾಡ್ಬಿಡೋಣ. ನನ್ನ ಸ್ಕಿನ್ ಕೇರ್ ನಿಮಗೆ ನನ್ನ ಸ್ಕಿನ್ ಕೇರ್ ರೂಟೀನ್ ವಿಡಿಯೋ ಮಾಡಿದೆ, ಅದು ನೋಡಿದರೆ ಯು ಗೈಸ್ ವೆರಿ ವೆಲ್ ನೋ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಏನು ಅಂತ. ಸೊ ದ ಫಸ್ಟ್ ಸ್ಟೆಪ್ ಇಸ್ ಟೋನರ್. ಸೊ ಟೋನರ್ ನನ್ನ ಸ್ಕಿನ್ ಕೇರಲ್ಲಿ ಫಸ್ಟ್ ಸ್ಟೆಪ್. ಆ್ಯಂಡ್ ಆಲ್ಸೋ ಮೇಕಪ್ ಮಾಡೋಕ್ಕಿಂತ ಮುಂಚೆನೂ ಅಷ್ಟೇ ಸ್ಕಿನ್ನ ಪ್ರೆಪ್ ಮಾಡಬೇಕಲ್ಲ. ಸೊ ಆಲ್ವೇಸ್ ಯೂಸ್ ಅ ಟೋನರ್. ಅದು ಫಸ್ಟು ಸೆಟಲ್ ಡೌನ್ ಆಗಲಿ. ಹಾಗೆ ಸ್ವಲ್ಪ ಸ್ಕಿನ್ನಿಗೆ ಪ್ಯಾಡ್ ಡ್ರೈ ಮಾಡಿ. ನಾಟ್ ಕಂಪ್ಲೀಟ್ಲಿ ಡ್ರೈ, ಜಸ್ಟ್ ಪ್ಯಾಡ್ ಡ್ರೈ. ಇದು ಅಷ್ಟೇ, ನೀವು ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ದಿಸ್ ಈಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್. ಇಟ್ಸ್ ಪ್ಲಮ್ ರೈಸ್ ವಾಟರ್ ನಯಾಸಿನಮೈಡ್ ಟೋನರ್ ಇದು. ಸೊ ಇದನ್ನು ನಾನು ಟೋನರ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಇದೇ ಪ್ರಾಡಕ್ಟಿಂದ. ನಾನು ಬೇರೆ ಯಾವ ಟೋನರ್ಸ್ ಯೂಸ್ ಮಾಡಿಲ್ಲ. ದಿಸ್ ಹ್ಯಾಸ್ ಬಿಕಮ್ ದಿ ಮೋಸ್ಟ್ ಫೇವ್ರೆಟ್. ನನಗೆ ಸ್ಕಿನ್ ಕೇರಲ್ಲೇ ಫಸ್ಟ್ ಫೇವ್ರೆಟ್ ಪಾರ್ಟ್ ಇದು. ನಿಮ್ಮ ಸ್ಕಿನ್ನ ಚೆನ್ನಾಗಿ ಪ್ರೆಪ್ ಮಾಡುತ್ತೆ. ಸೊ ಆಲ್ವೇಸ್ ನೀವು ಅಷ್ಟೇ ಆಲ್ವೇಸ್ ಯೂಸ್ ಅ ಟೋನರ್. ನೀವು ಟೋನರ್ ಯೂಸ್ ಮಾಡಬೇಕು ಯಾವ್ದು ಬೆಸ್ಟ್ ಅಂತ ಕೇಳಿದ್ರೆ ನಾನು ಯೂಸ್ ಮಾಡಿರೋದ್ರಲ್ಲಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಲ್ಲಿ ದಿಸ್ ಇಸ್ ದ ಬೆಸ್ಟ್ ಒನ್. ಸೊ ಗೋ ಫಾರ್ ಇಟ್. ಆ್ಯಂಡ್ ಆಲ್ಮೋಸ್ಟ್ ಡ್ರೈ ಆಗಿದೆ, ಡ್ರೈ ಆಗಬೇಕು. ಸೊ ಇಟ್ಸ್ ಡ್ರೈ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಮಾಯ್ಶ್ಚರೈಸರ್. ನೀವು ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಂದ್ರೂ ಎಲ್ಲ ಒಂದೊಂದು ಪ್ರಾಡಕ್ಟ್ಸಿಗೂ ಅಟ್ಲೀಸ್ಟ್ 30 ಸೆಕೆಂಡ್ಸ್ ಆದರೂ ಗ್ಯಾಪ್ ಇರಲಿ. ಟೋನರ್ ಹಾಕಿದ ತಕ್ಷಣ ಪಟ್ ಅಂತ ಮಾಯ್ಶ್ಚರೈಸರ್ ಹಾಕೋದು ಮತ್ತು ಅದಾದಮೇಲೆ ಇಮಿಡಿಯೇಟಾಗಿ ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಮಾಡಬೇಡಿ. ಸೊ ಫಸ್ಟ್ ಸೆಟ್ ಆಗಲಿ ಫೇಸಿಗೆ ಬೇಸಿಕಲಿ. ಸೊ ಮಾಯ್ಶ್ಚರೈಸರ್ ಅಪ್ಲೈ ಆಯಿತು. ಆ್ಯಂಡ್ ನಾವು ಮೂವಿಂಗ್ ಆನ್ ಟು ದಿ ಥರ್ಡ್ ಪ್ರಾಡಕ್ಟ್. ಸೊ ಥರ್ಡ್ ಇಸ್ ಸ್ಕಿನ್ ಕೇರ್ ಅಂತೀನಿ, ಸನ್ಸ್ಕ್ರೀನ್. ಸೊ ಆ ವಿಡಿಯೋಲಿ ನೋಡಿದರೆ ಯು ಗೈಸ್ ನೋ ದಿಸ್ ಇಸ್ ಮೈ ಫೇವ್ರೆಟ್ ಸನ್ಸ್ಕ್ರೀನ್. ಇದು ಡಾಟಿನ್ಕಿದು ಟಿಂಟೆಡ್ ಸನ್ಸ್ಕ್ರೀನ್. ಓಕೆ, ಸೊ ಇವತ್ತು ನಾನು ಕಮ್ಮಿನೇ ಆಗ್ತಿದ್ದೀನಿ. ನಾನು ಮೇಕಪ್ ಮಾಡಬೇಕಾದ್ರೆ ಟಿಂಟೆಡ್ ಸನ್ಸ್ಕ್ರೀನ್ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ. ಬಿಕಾಸ್ ಫೌಂಡೇಶನ್ ಅಪ್ಲೈ ಮಾಡಬೇಕಂದ್ರೆ ನಾನು ಟಿಂಟೆಡ್ ಸನ್ಸ್ಕ್ರೀನೇ ಇಟ್ ಗಿವ್ಸ್ ಯು ದಿ ನಿಮಗೆ ಕಾಣಿಸುತ್ತೆ ದ ಗ್ಲೋ. ಸಿ
ಇಟ್ ಗಿವ್ಸ್ ಇ ದಿ ಬ್ಯೂಟಿಫುಲ್ ಅಂದರೆ ಮೋಸ್ಟ್ ನ್ಯಾಚುರಲ್ ವೇ ಪಾಸಿಬಲಲ್ಲಿ ಕವರೇಜ್ ಕೊಡುತ್ತೆ. ನೋ ಮೀಡಿಯಮ್ ಕವರೇಜ್, ನೋ ಫುಲ್ ಕವರೇಜ್. ಸೊ ನಿಮಗೆ ಪಿಗ್ಮೆಂಟೇಷನ್ ಮಾರ್ಕ್ಸ್ ಆ ಥರ ಏನಾದ್ರು ಇದ್ದರೆ ನಿಮಗೆ ಡಿಸಪಾಯಿಂಟ್ ಆಗುತ್ತೆ. ಬಟ್ ನಾನು ಯೂಶ್ವಲಿ ಫೌಂಡೇಶನ್ನ ನಾನು ಎಲ್ಲ ಟೈಮ್ ಯೂಸ್ ಮಾಡಲ್ಲ. ನಾನು ಆಫೀಸ್ಗೆ ಹೋಗ್ಬೇಕಾದ್ರು ಅಷ್ಟೇ ಫೌಂಡೇಶನ್ನ ಸ್ಕಿಪ್ ಮಾಡ್ತಿದ್ದೆ, ಇದನ್ನು ಮಾತ್ರ ಹಾಕ್ತಿದ್ದೆ. ಸೊ ಗಿವ್ಸ್ ಯು ದ ಟಿಂಟೆಡ್ ಲೈಟಾಗಿ ಟಿಂಟೆಡಾಗಿ ಕವರೇಜ್ ಕೊಡುತ್ತೆ ಆ್ಯಂಡ್ ಮೋಸ್ಟ್ ನ್ಯಾಚುರಲ್ ಗ್ಲೋ ಆನ್ ಯುವರ್ ಸ್ಕಿನ್. ಸಿ, no filter and you can see the glow. This is my favorite. Okay, so ಇವತ್ತು ಮೇಕಪ್ ರೂಟೀನ್ ಮಾಡ್ತೀನಿ, ಸೊ ಫೌಂಡೇಶನ್ ಅಪ್ಲೈ ಮಾಡಲೇಬೇಕು. ಸೊ ಇದನ್ನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಓಕೆ, ಇಲ್ಲ ತುಂಬ ಸ್ವಲ್ಪ ಸ್ಟಿಕ್ಕಿ ಆಗಿಬಿಡುತ್ತೆ ಫೌಂಡೇಶನ್ ಹಾಕಾದ್ಮೇಲೆ. ಸೊ ಯೂಸ್ ಅ ಲಿಟಲ್. ಮೂವಿಂಗ್ ಆನ್ ಟು ಈಗ ಸ್ಕಿನ್ ಕೇರ್ ಮುಗೀತು. ಇಷ್ಟೇ 3 ಸ್ಟೆಪ್ಸ್: ಟೋನರ್, ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಇವಾಗ 3 ಸ್ಟೆಪ್ಸ್ ಮುಗ್ದಾದ್ಮೇಲೆ I'll go with foundation. ಸೊ ಫೌಂಡೇಶನ್ ಅಷ್ಟೇ. ಪ್ರಾಬಬ್ಲಿ ನಾನು ಫೌಂಡೇಶನ್ ತುಂಬ ಲಾಂಗ್ ಟೈಮ್ ಇಂದನೂ ನನ್ನ ಫೌಂಡೇಶನ್ ಅಂತ ಅಂದರೆ ನಾನು ಒಂದೇ ಫೌಂಡೇಶನ್ ಯೂಸ್ ಮಾಡೋದು, ವಿಚ್ ಈಸ್ ಮೆಬಿಲಿನ್. ಮೆಬಿಲಿನ್ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ ಆ್ಯಂಡ್ ವೆರಿ ಕಂಫರ್ಟಬಲ್ ಬ್ರ್ಯಾಂಡ್ ನನಗೆ ಮೆಬಿಲಿನ್. ಲಿಪ್ ಶೇಡ್ಸ್ ಆಗಿರ್ಬೋದು ಅಥವಾ ಕಾಂಪ್ಯಾಕ್ಟ್ ಪೌಡರ್ಸ್ ಅವರು ಏನೇ ಮೇಕಪ್ ಪ್ರಾಡಕ್ಟ್ಸ್ ಆಗಿದ್ದರೂ ಐ ಆಲ್ವೇಸ್ ಪ್ರಿಫರ್ ಮೆಬಿಲಿನ್. ಸೊ ಮೆಬಿಲಿನ್ ಆಲ್ಸೋ ಇದು ಇನ್ನು ಒಂದು ಫಿಟ್ ಮೀ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಫೌಂಡೇಶನ್, ಇದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಇದನ್ನು ಯೂಸ್ ಮಾಡ್ತೀನಿ. ದಿಸ್ ಇಸ್ ಸೂಪರ್ ಸ್ಟೇ ಲೂಮಿ ಮ್ಯಾಟ್ ಫಿನಿಶ್. ಇದು ಇವಾಗ ತುಂಬ ರೀಸೆಂಟಾಗಿ ಒಟ್ನಲ್ಲಿ ಲಾಂಚ್ ಆಗಿದ್ದು. ಸೊ ಎರಡಕ್ಕೂ ಡಿಫ್ರೆನ್ಸ್ ಏನಂದರೆ, ಈ ಮೆಬಿಲಿನ್ ಫಿಟ್ ಮೀ ಇದೆಯಲ್ಲ, ಇದು ಸ್ವಲ್ಪ ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಅಂತ ಅಂದರೆ ನೀವು ಅಪ್ಲೈ ಮಾಡಿ 1-2 ಅವರ್ಸ್ ಆದಮೇಲೆ ಸ್ವಲ್ಪ ಆಯಿಲಿ ಟರ್ನ್ ಆಗೋದು, ಅಥವಾ ಇಲ್ಲ ಸ್ವಲ್ಪ ನಮ್ಮ ಸ್ಕಿನ್ ಟೋನ್ಗಿಂತ ಒಂದು ಸ್ಕಿನ್ ಟೋನ್ ಡಾರ್ಕರ್ ಥರ ಕಾಣಿಸುತ್ತೆ. ಬೇಸಿಕಲಿ ಆಕ್ಸಿಡೇಷನ್ ಆಗಿಬಿಡುತ್ತೆ ಆ್ಯಂಡ್ ಸ್ವೆಟ್ ಪ್ರೂಫ್ ಅಷ್ಟೊಂದಿಲ್ಲ. ಸೊ ದಿಸ್ ಇಸ್ ಒನ್. ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ಲಿಕ್ವಿಡ್ ಫಾರ್ಮಲ್ಲಿದೆ. ಇದನ್ನು ಕಂಪೇರ್ ಮಾಡಿದ್ರೆ ಇದು. ಸೊ ನಾನು ನಿಮಗೆ ಎರಡರದ್ದು ಟೆಕ್ಸ್ಚರ್ ತೋರಿಸ್ತೀನಿ. ಓಕೆ, ಸೊ ದಿಸ್ ಇಸ್ ಫಿಟ್ ಮೀದು. ಲಿಕ್ವಿಡ್ ಇಲ್ಲ ಅಲ್ಲ, ಟೂ ಥಿಕ್ ಕೂಡ ಇಲ್ಲ, ಟೂ ಲಿಕ್ವಿಡಿ ಫಾರ್ಮು ಕೂಡ ಇಲ್ಲ. ಬಟ್ ದಿಸ್ ಇಸ್ ಹೌ ಇಟ್ ಈಸ್, ಫ್ಲೋ ಆಗ್ತಿಲ್ಲ. ಓಕೆ, ದಿಸ್ ಇಸ್ ಫಿಟ್ ಮೀದು ಕನ್ಸಿಸ್ಟೆನ್ಸಿ. ಸೂಪರ್ ಸ್ಟೇ ಲೂಮಿ ಮ್ಯಾಟ್ ಮೆಬಿಲಿನ್ದು ಫೌಂಡೇಶನ್ನು. ಸಾರಿ, ಹಾಕಿದ ತಕ್ಷಣವೇ ಫ್ಲೋ ಆಗೋಯಿತು. ಸೋ ಲಿಕ್ವಿಡ್ ಫಾರ್ಮಲ್ಲಿದೆ, ಸಿಕ್ಕಾಪಟ್ಟೆ ಈಸಿ ಟು ಬ್ಲೆಂಡ್. ಹೇಳಬೇಕಂತ ಅಂದರೆ ಏನು ನಿಮಗೆ ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀರಾ ಅಂತಲೇ ಅನಿಸಲ್ಲ, ಅಷ್ಟು ಫ್ರೀ ಫ್ಲೋ ಆ್ಯಂಡ್ ವೆರಿ ಈಸಿ ಟು ಬ್ಲೆಂಡ್ ಆ ಥರ ಇರುತ್ತೆ. ಓಕೆ, ಸೊ ದಿಸ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ಸೊ ನಾನಿವತ್ತು ಲೂಮಿ ಮ್ಯಾಟ್ ಸೂಪರ್ ಸ್ಟೇದೇ ಹಾಕಿ ವೇರ್ ಮಾಡ್ತೀನಿ. ಸೊ ಯು ಗೈಸ್ ನೋ ಹೌ ಈಸಿಲಿ ಮೆಲ್ಟ್ ಆಗುತ್ತೆ. ಇಟ್ ಲೈಕ್ ಬಟರ್ ಥರ ಗ್ಲೈಂಡ್ ಆಗುತ್ತೆ ಸ್ಕಿನ್ ಮೇಲೆ. ಜಾಸ್ತಿನೂ ಏನು ಬೇಡ ಅಪ್ಲಿಕೇಶನ್, ಗೋ ವಿತ್ ನಾರ್ಮಲ್ ಥಿಂಗ್. ನಾನು ಸಿಕ್ಕಾಪಟ್ಟೆ ಸಾಫ್ಟ್ ಟಚ್ ಕೊಡ್ತಿದ್ದೀನಿ, ನಾನು ಹಾರ್ಡಾಗೂ ರಬ್ ಮಾಡ್ತಿಲ್ಲ. ಇಟ್ಸ್ ಲೈಕ್ ಹ್ಯಾಂಡಲ್ಲೂ ನೀವು ಬ್ಲೆಂಡ್ ಮಾಡ್ಬೋದು. ಇಟ್ಸ್ ಲೈಕ್ ಸೋ ಗುಡ್, ಸೀರಿಯಸ್ಲಿ ವೆರಿ ಈಸಿ ಟು ಬ್ಲೆಂಡ್. ಸಿಕ್ಕಾಪಟ್ಟೆ ನನಗಂತೂ ಫೇವ್ರೆಟ್. ಫಿಟ್ ಮೀ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ವೆರಿ ಗುಡ್. ಸೂಪರ್ ಸ್ಟೇ ಇಸ್ ವೆರಿ ಗುಡ್. ಆ್ಯಂಡ್ ಆಲ್ಸೋ ಹ್ಯಾಂಡಿಗಿಂತ ಬ್ರಷಲ್ಲಿ ಇದು ಚೆನ್ನಾಗಿ ಕವರೇಜ್ ಬರುತ್ತೆ. ಸೊ ನಾನು ಅದಕ್ಕೆ ಇವತ್ತು ಬ್ರಷ್ ಯೂಸ್ ಮಾಡ್ತೀನಿ. ಓಕೆ, ಸೊ ಯು ಗೈಸ್ ಶುಡ್ ನೋ. ಯು ಡೋಂಟ್ ಇಟ್ ಜಸ್ಟ್ ಟುಕ್ ಲೆಸ್ ದೆನ್ 10-20 ಸೆಕೆಂಡ್ಸ್ ಒಳಗಡೆನೇ ಕಂಪ್ಲೀಟಾಗಿ ಬ್ಲೆಂಡ್ ಆಗೋಯಿತು. ಆ್ಯಂಡ್ ಡನ್. See the ಫಿನಿಷನ್, ಏನೂ ಫಿಲ್ಟರ್ ಇಲ್ಲ. ಯು ಗೈಸ್ ಕ್ಯಾನ್ ಸಿ ಇಟ್. ಅದು ಸಿಕ್ಕಾಪಟ್ಟೆ ಒಂಥರ ಲೈಕ್ ಶಿಮ್ಮರಿ ಗ್ಲೋ ಕೂಡ ಕೊಡೋಲ್ಲ. ವೆರಿ ನ್ಯಾಚುರಲ್ ಡೀಸೆಂಟ್ ಗ್ಲೋಯಿ ಫಿನಿಶಿಂಗ್ ಇರುತ್ತೆ. ಆ್ಯಂಡ್ ಆಲ್ಸೋ ನಾಟ್ ಇದು ಆಯಿಲಿ ಸ್ಕಿನ್ ಇರೋರಿಗೂ ಇಟ್ಸ್ ಲೈಕ್ ಅ ಬೆಸ್ಟ್ ಫ್ರೆಂಡ್. ಬಿಕಾಸ್ ನಿಮಗೆಲ್ಲ ಆಯಿಲಿ ಸ್ಕಿನ್ ಇರೋರಿಗೆ ಸ್ವಲ್ಪ ಫಿಟ್ ಮೀ 1-2-3 ಅವರ್ಸ್ ಆದಮೇಲೆ ಆಕ್ಸಿಡೈಸ್ ಆಗುತ್ತೆ ಅಂತ ಹೇಳಿದೆ. ಸೊ ಅದನ್ನು ಕಂಪೇರ್ ಮಾಡಿದ್ರೆ ಯು ಗೈಸ್ ಕ್ಯಾನ್ ಗೋ ವಿತ್ ದಿಸ್ ಸೂಪರ್ ಸ್ಟೇ ಲೂಮಿ ಮ್ಯಾಟ್. ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ.
ಥಿಂಕ್ ದಿಸ್ ಸಿಟ್ಸ್ ಆನ್ ಯುವರ್ ಸ್ಕಿನ್ ಲೈಕ್ ಬಟರ್. ನೀವು ಹಾಕೇ ಇಲ್ಲ ಫೌಂಡೇಶನ್ ಅಂತಲೇ ಫೀಲ್ ಆಗುತ್ತೆ ಸ್ಕಿನ್ ಮೇಲೆ. ಸೊ ಗೈಸ್ ಕ್ಯಾನ್ ಸಿ ನಥಿಂಗ್, ಜಸ್ಟ್ ಟೇಕ್ಸ್ 10 ಸೆಕೆಂಡ್ಸ್ ಟು ಬ್ಲೆಂಡ್. ಆ ಥರ ಹ್ಯಾಂಡಲು ಮಾಡ್ಬೋದು, ಬಟ್ ಲೂಮಿ ಮ್ಯಾಟ್ನ ನೀವು ಸ್ವಲ್ಪ ಇದು ಮಾಡಿ, ಇದು ಲಿಕ್ವಿಡಿ ಫಾರ್ಮಲ್ಲಿ ಜಾಸ್ತಿ ಇರೋದಲ್ಲ, ಸೊ ನೀವು ಬ್ಲೆಂಡ್ ಮಾಡಿದ್ರೆ ಅದೆಲ್ಲ ಪ್ರಾಡಕ್ಟು ನಿಮ್ಮ ಹ್ಯಾಂಡ್ಸಿಗೆ ಬಂದುಬಿಡುತ್ತೆ. ಸೊ ಬೆಟರ್ ಲೈಟಾಗೆ ಬ್ರಷಲ್ಲೇ ಬ್ಲೆಂಡ್ ಮಾಡೋದು ಒಳ್ಳೆಯದು. ಓಕೆ, ಸೊ ಡನ್ ವಿತ್ ದಿ ಫೌಂಡೇಶನ್ ಅಪ್ಲಿಕೇಶನ್ ಮುಗೀತು. ಸೊ ನೆಕ್ಸ್ಟ್ ಕನ್ಸೀಲರ್ ನಾನು ಯಾವಾಗಲೂ ಸ್ಕಿಪ್ ಮಾಡ್ತೀನಿ. ಡಾರ್ಕ್ ಸರ್ಕಲ್ಸ್ ಏನೂ ಇಲ್ಲ, ಸೊ ಕವರೇಜ್ ಮಾಡೋ ನೆಸೆಸಿಟಿ ಇಲ್ಲ. ಆ್ಯಂಡ್ ಆಲ್ಸೋ ನಂಗೆ ಕನ್ಸೀಲರ್, ಐ ಆಮ್ ನಾಟ್ ಫ್ಯಾನ್ ಆಫ್ ಕನ್ಸೀಲರ್ ಬಿಕಾಸ್ ಅದು ಬ್ಲೆಂಡ್ ಮಾಡೋಕ್ಕೆ ತುಂಬ ವೈಟ್ ಕಾಸ್ಟ್ ಥರ ಬಂದುಬಿಡುತ್ತೆ, ನೀಟಾಗಿ ಬ್ಲೆಂಡ್ ಕೂಡ ತುಂಬ ಈಸಿಯಾಗಿ ಆಗೋಲ್ಲ. ಸೊ ಫೌಂಡೇಶನ್ ಈಸ್ ದಿ ಓನ್ಲಿ ಥಿಂಗ್ ದಟ್ ಐ ಅಪ್ಲೈ ಟು ಮೈ ಫೇಸ್. ಯಾ ಕಾಂಪ್ಯಾಕ್ಟ್ ಕೂಡ ಯೂಸ್ ಮಾಡಲ್ಲ. ಮೇ ಬಿ ಯಾವುದಾದ್ರು ಫಂಕ್ಷನ್ಸ್ ಒಕೇಶನ್ಸ್ ಅಂತ ಇದ್ದಾಗ ಆಗ ಬೇಕಾದ್ರೆ ಮೇ ಬಿ ಐ ಕ್ಯಾನ್ ಯೂಸ್ ಅ ಲಿಟಲ್ ಬಿಟ್ ಆಫ್ ಕನ್ಸೀಲರ್ ವೆನ್ ಐ ಆಮ್ ನಾಟ್ ಯೂಸಿಂಗ್ ಫೌಂಡೇಶನ್. ಇದರ್ ಕನ್ಸೀಲರ್ ಆರ್ ಫೌಂಡೇಶನ್ನ ಎರಡೂ ನಾನು ಒಟ್ಟಿಗೆ ಹಾಕಲ್ಲ. ಸೊ ಇದೇ ಕವರೇಜ್, ಇಷ್ಟು ಕವರೇಜೇ ನನಗೆ ಲೈಕ್ ಮೋರ್ ದೆನ್ ಎನಫ್ ಅಂತ ಅನಿಸುತ್ತೆ ಫಾರ್ ಮೀ. ಸೊ ಐ ಆಮ್ ಡನ್ ವಿತ್ ದ ಫೌಂಡೇಶನ್, ಸೊ ಸ್ಕಿಪ್ ಮಾಡ್ತಿದ್ದೀನಿ. ಸೊ ಇಫ್ ಇನ್ ಕೇಸ್ ನೀವು ಕನ್ಸೀಲರ್ ಯಾವ ಇಂಟ್ರೆಸ್ಟ್ ಇದ್ದರೆ ಇದು ಅಷ್ಟೇ. ದಿಸ್ ಇಸ್ ಅಗೇನ್ ಫ್ರಮ್ ಮೆಬಿಲಿನ್ ಇನ್ಸ್ಟೆಂಟ್ ಏಜ್ ರಿವೈಂಡ್ ಎರೇಸರ್ ಮಲ್ಟಿ ಯೂಸ್ ಕನ್ಸೀಲರ್ ಇದು. ಸೊ ನಾಟ್ ಓನ್ಲಿ ಅಂಡರ್ ಐ, ಮೌತ್ ಏರಿಯಾಗೂ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಆ್ಯಕ್ನಿ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ, ಆ್ಯಕ್ನಿ ಮಾರ್ಕ್ಸಿಗೂ ಯು ಕ್ಯಾನ್ ಅಪ್ಲೈ. ಸೊ ದಿಸ್ ಇಸ್ ಲೈಕ್ ಅ ಸ್ಪಾಂಜ್ ಥರ ಇರುತ್ತೆ, ಆಬ್ವಿಯಸ್ಲಿ ನೀವು ನೋಡಿರ್ತೀರ. ಸೊ ಟ್ವಿಸ್ಟ್ ಮಾಡಿದ್ರೆ ಅಪ್ಲಿಕೇಶನ್ ಬರುತ್ತೆ, ಯೂಸ್ ಮಾಡ್ಬೋದು. ಬಟ್ ಮೇಕ್ ಶೋರ್ ನೀವು ತುಂಬ ಕಮ್ಮಿ ಕ್ವಾಂಟಿಟಿ ಯೂಸ್ ಮಾಡ್ತಿದ್ದೀರ ಕನ್ಸೀಲರ್, ಬಿಕಾಸ್ ಅದು ಬ್ಲೆಂಡ್ ಮಾಡೋದಷ್ಟು ಈಸಿ ಅಲ್ಲ. ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ವೈಟ್ ಕಾಸ್ಟ್ ಥರ ಬಂದುಬಿಡುತ್ತೆ. ಸೊ ಐ ವಿಲ್ ಸ್ಕಿಪ್ ದಿಸ್, ಬಟ್ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತಿದ್ದೀನಿ ಅಷ್ಟೇ. ಓಕೆ, ಆ್ಯಂಡ್ ಆಲ್ಸೋ ಫೌಂಡೇಶನ್ ಆದಮೇಲೆ ಮೈ ಫೇವ್ರೆಟ್ ಪಾರ್ಟ್ ಬ್ಲಷ್. ಸೊ ಬ್ಲಷ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ರೀಸೆಂಟ್ಲಿ ಅಂತೂ ಅಲ್ಲ, ಮೇ ಬಿ 5-6 ಇಯರ್ಸಿಂದನೂ ಐ ಆಮ್ ಸೋ ಒಬ್ಸೆಸ್ಡ್ ವಿತ್ ಬ್ಲಷ್. ಸೊ ಪೌಡರ್ ಬ್ಲಷ್, ಕ್ರೀಮ್ ಬ್ಲಷ್ ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ನನಗೆ ಅಪ್ಲಿಕೇಶನಿಗೆ ಕ್ರೀಮ್ ಬ್ಲಷ್ ತುಂಬ ಇಷ್ಟ ಆಯಿತು. ಓಕೆ, ಸೊ ಪೌಡರ್ ಬ್ಲಷ್ ಏನು ಗೊತ್ತಾ, ಸ್ವಲ್ಪ ಡ್ರೈ ಮಾಡಿಬಿಡುತ್ತೆ ಸ್ಕಿನ್ನ. ಸೊ ಡ್ರೈ ಸ್ಕಿನ್ ಇರೋರಿಗಂತೂ ಫೌಂಡೇಶನ್ ಹಾಕಿ ಅದ್ರ ಮೇಲೆ ಪೌಡರ್ ಬ್ಲಷ್ ಎಲ್ಲ ಯೂಸ್ ಮಾಡಿದ್ರೆ ಬೇಸಿಕಲಿ ಬ್ರಾಡ್ ಡೇ ಲೈಟಿಗೆ ಹೋಗೋಕ್ಕೆ ಆಗೋಲ್ಲ, ಅಷ್ಟು ಪ್ಯಾಚಿ ಥರ ಕಾಣಿಸುತ್ತೆ. ಸೊ ಆಲ್ವೇಸ್ ಗೋ ವಿತ್ ದ cream formula blush. So this is again Swiss Beauty Cream It Up blush with shea butter. This is like one of my favorite, guys. Seriously, this is with shea butter, highly pigmented, very easy to blend. Sorry. So sikkapatte easy ag blend agutte. You don't even feel it. It's like just like butter. And also idu ashte. This is one more. ದಿಸ್ ಇಸ್ ಫ್ರಮ್ ಇನ್ಸೈಟ್ ಬ್ಯೂಟಿ. ಈ ಬ್ಲಷರು ಯೂಸ್ ಮಾಡ್ತಿದ್ದೆ, ಆಲ್ಮೋಸ್ಟ್ ಎಂಟಿ ಆಗಿದೆ. ದಿಸ್ ಈಸ್ ಆಲ್ಸೋ ವೆರಿ ಗುಡ್, ನಾಟ್ ದಟ್ ದಿಸ್ ಇಸ್ ನಾಟ್ ಗುಡ್. ಇದು ತುಂಬ ಚೆನ್ನಾಗಿದೆ, ಹೈಲಿ ಪಿಗ್ಮೆಂಟೆಡ್ ಆ್ಯಂಡ್ ಇಟ್ ಗಿವ್ಸ್ ಯು ದಿಸ್ ವೆರಿ ಸ್ಮೂತ್ ಬಟರಿ ಫಿನಿಶ್. ಅದು ಯೂಸ್ ಮಾಡ್ಬೋದು, ಇದು ಯೂಸ್ ಮಾಡ್ಬೋದು. ಬಟ್ ಕರೆಂಟ್ಲಿ ಲೆಟ್ ಮೀ ಯೂಸ್ ದಿಸ್. ಓಕೆ, ಸೊ ಜಾಸ್ತಿ ಅಮೌಂಟ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ, ಬಿಕಾಸ್ ಹೈಲಿ ಪಿಗ್ಮೆಂಟೆಡ್, ಸ್ವಲ್ಪ ಯೂಸ್ ಮಾಡಿದ್ರೆ ಮೋರ್ ದೆನ್ ಎನಫ್. ಓಕೆ, ಲಿಟಲ್ ಬಿಟ್ ಆನ್ ದ ನೋಸ್. ಓಕೆ, ಟೇಕ್ ಬ್ರಷ್. ಇಲ್ಲಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಆಲ್ವೇಸ್ ಯೂಸ್ ಇಟ್ ಫ್ರಮ್ ಹ್ಯೂರ್. ಓಕೆ, ಈ ಚೀಕ್ ಬೋನ್ ಇರುತ್ತಲ್ಲ, ಸೊ ಚೀಕ್ ಬೋನಲ್ಲಿ ಯೂಸ್ ಮಾಡಿದ್ರೆ ನಿಮ್ಮ ಫೇಸ್ ಅಪ್ಲಿಫ್ಟ್ ಆಗೋ ಥರ ಕಾಣಿಸುತ್ತೆ. ಸೊ ಆಲ್ವೇಸ್ ಟ್ರೈ ಟು ಯೂಸ್ ದಿಸ್ ಪಾರ್ಟ್, ಅಪ್ಲೈ ಇಟ್ ಆನ್ ದಿಸ್ ಪಾರ್ಟ್. ಅಪ್ವರ್ಡ್ಸ್ನ ಬ್ರಷಲ್ಲಿ ಮೂವ್ ಮಾಡಿ. ಓಕೆ, ಸೊ ಸೇಮೆ ಎಕ್ಸಸ್ ಇದ್ದರೆ ಜಸ್ಟ್ ಹ್ಯಾಂಡಲ್ಲಿ ಪ್ಯಾಟ್ ಮಾಡಿ. ಆ್ಯಂಡ್ ಡನ್. ಸೊ ಐ ಮೇಲೂ ಅಷ್ಟೇ, ನಾನು ಚೀಕ್ಸ್ ಮೇಲೆ ಹಾಕಿದ್ರೆ ಐ ಈಸ್ ಲೈಕ್ ಕಂಪಲ್ಸರಿ ಫಾರ್ ಮೀ. ಸೊ ಅಗೇನ್ ಅ ಲಿಟಲ್ ಬಿಟ್ ಆನ್ ದಿ ಐ.
ಸಿ ಏನು ಎಫರ್ಟ್ಸೇ ಬೇಡ, ತುಂಬ ಈಸಿಯಾಗೆ ಬ್ಲೆಂಡ್ ಆಗುತ್ತೆ. ಓನ್ಲಿ ಅದರ್ ಐ. ಜಸ್ಟ್ ಐಲಿಟ್ಸ್ ಮೇಲೆ ಅಷ್ಟೇ. ಆ್ಯಂಡ್ ಡನ್ ವಿತ್ ದಿ ಬ್ಲಷ್. ಸೊ ಇದು ಸ್ವಲ್ಪ ರೋಸಿ, ನಿಮಗೆ ಶೇಡ್ ತೋರಿಸ್ಬಿಡ್ತೀನಿ. ಓಕೆ, ಎರಡರದ್ದು. ಸೊ ದಿಸ್ ಇಸ್ ಲೈಕ್ ಅ ರೋಸಿ, ಸ್ವಲ್ಪ ಲೈಟ್ ಪಿಂಕಿಶ್ ಆ ಥರ ಇದೆ. ಇದು ಸ್ವಿಸ್ ಬ್ಯೂಟಿದು. ಇನ್ಸೈಡ್ದು ದಿಸ್ ಇಸ್ ಮೋರ್ ಆಫ್ ಅ ಬ್ರೌನಿಶ್, ನ್ಯೂಡ್ ಬ್ರೌನ್ ಥರ ಬರುತ್ತೆ. ಸಿ ದಿಸ್ ಇಸ್ ಆಲ್ಸೋ ಬ್ಯೂಟಿಫುಲ್. ಐ ಡೋಂಟ್ ಕಂಪ್ಲೇನ್ ಬಿಕಾಸ್ ಎರಡೂ ನಂಗೆ ತುಂಬ ಇಷ್ಟ. ಬಟ್ ಈ ಟೆಕ್ಸ್ಚರ್ಗಿಂತ ಇದು ಸಿಕ್ಕಾಪಟ್ಟೆ ಲೈಟ್ ವೇಟ್ ಆ್ಯಂಡ್ ಈಸಿ ಟು ಬ್ಲೆಂಡ್. ಸೊ ನಾನು ಅದಕ್ಕೆ ಅದನ್ನು ಯೂಸ್ ಮಾಡಿದ್ದು ಇವತ್ತು. ಓಕೆ, ಸೊ ಬೋತ್ ಆರ್ ಗುಡ್, ಬೋತ್ ಆರ್ ವೆರಿ ಗುಡ್ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್. ಐ ಡೋಂಟ್ ರಿಗ್ರೆಟ್ ಬೈಯಿಂಗ್. ಸೊ ಒಂದು ಸರಿ ಅದು ತೊಗೊಂಡಾದ್ಮೇಲೆ ಮತ್ತೆ ನೀವು ಅದನ್ನೇ ರೀಪರ್ಚೇಸ್ ಮಾಡ್ತೀರಾ. ಸೊ ಆ ಥರ ಇದೆ. ಓಕೆ, ಎಲ್ಲ ಪ್ರಾಡಕ್ಟ್ಸು ನಾನು ಟ್ಯಾಗ್ ಮಾಡಿರ್ತೀನಿ, ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಸ್ಟೆಪ್. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಪ್ರಾಡಕ್ಟೇ ಸಿಗ್ತಲ್ಲ. ಸೆಕೆಂಡ್. ಓಕೆ, ಮಸ್ಕಾರ. ಸೊ ದಿಸ್ ಇಸ್ ಅಗೇನ್ ಫ್ರಮ್ ದಿ ಬ್ರ್ಯಾಂಡ್ ಸ್ವಿಸ್ ಬ್ಯೂಟಿ. ಸೊ ಇದು ಅಷ್ಟೇ ನಾನು ಮೆಬಿಲಿನ್ದು ಯೂಸ್ ಮಾಡ್ತಿದ್ದು, ಮೆಬಿಲಿನ್ ಮಸ್ಕಾರ ಯೂಸ್ ಮಾಡ್ತಿದ್ದು. ಬಟ್ ಇವಾಗ ಆ್ಯಂಡ್ ಆಲ್ಸೋ ನಾನು ಮೆಬಿಲಿನ್ದು ಅಷ್ಟೇ ಇದು ಒಂದರಲ್ಲಿ ಐ ಆಮ್ ಗಿವಿಂಗ್ ಮೆಬಿಲಿನ್ ಅಪ್ ಬಿಕಾಸ್ ಸ್ವಿಸ್ ಬ್ಯೂಟಿದು ಕನ್ಸೀಲರು ಸಿಕ್ಕಾಪಟ್ಟೆ ಯುನೋ ಇಟ್ ಗಿವ್ಸ್ ಯು ದಿ ವೆರಿ ನ್ಯಾಚುರಲ್ ಕರ್ಲಿಂಗ್ ಕೊಡುತ್ತೆ ನಿಮಗೆ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಒನ್. ಆ್ಯಂಡ್ ಇದು ಅಷ್ಟೇ, ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ಪರ್ಚೇಸ್ ಅಂತ ಅನಿಸುತ್ತೆ. ಸೊ ವೆರಿ ಕಂಫರ್ಟಬಲ್ ಯಟ್ ವೆರಿ ಬ್ಯೂಟಿಫುಲ್ ಫಿನಿಶಿಂಗ್ ಕೊಡುತ್ತೆ. ಸೊ ಐ ವಿಲ್ ಯೂಸ್ ದಿಸ್. ಓಕೆ, ಸೊ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ನಿಮ್ಮದು ಮೇಕಪ್ ಅಷ್ಟೇ ಅಲ್ಲ. ಇವಾಗ ನಾನು ಐಲೈನರ್ ಪ್ಲಸ್ ಕಾಜಲ್ ಯೂಸ್ ಮಾಡಲ್ಲ. ಕಾಜಲ್ ಓನ್ಲಿ ವೆನ್ ಐ ವೇರ್ ಟ್ರೆಡಿಷ್ನಲ್. ನಾನು ಯಾವಾಗ ಟ್ರೆಡಿಷ್ನಲ್ ಹಾಕೊತೀನಿ ಅವಾಗ ಮಾತ್ರ ಕಾಜಲ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಐ ಡೂ ನಥಿಂಗ್ ಫಾರ್ ಮೈ ಐಸ್. ಸೊ ನೀವೇನು ಮಾಡಲ್ಲ ಅಂದರೂ ಅಟ್ಲೀಸ್ಟ್ ಯು ಹ್ಯಾವ್ ಟು ನಿಮ್ದು ಎಂಟೈರ್ ಫೇಸಲ್ಲಿ ಐಬ್ರೋ ಮತ್ತು ಐಸ್ ಪಾರ್ಟ್ನ ಯು ಹ್ಯಾವ್ ಟು ಎಲಿವೇಟ್ ಇಟ್. ಸೊ ಅದಕ್ಕೋಸ್ಕರ ಮಸ್ಕಾರ ಯೂಸ್ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಜಸ್ಟ್ ಐ ಆಮ್ ಯೂಸಿಂಗ್ ಅ ಕಲರ್, eyebrow color, I mean sorry, not eyebrow, eyelash color. See, just a little bit. And adadmele mascara. See, one day application alli you're seeing it, right? It gives you a beautiful finish, very natural. ಸಿಕ್ಕಾಪಟ್ಟೆ ಲೈಕ್ ನೀವು ಯೂಸ್ ಮಾಡಿರೋ ಥರ ಕಾಣಿಸಲ್ಲ, ಸಿಕ್ಕಾಪಟ್ಟೆ ಹೈ ಕರ್ಲಿಂಗ್ ಕೂಡ ಏನು ಕೊಡಲ್ಲ, ನ್ಯಾಚುರಲ್ ಆಗಿರುತ್ತೆ. ಬಟ್ ನಿಮ್ಮ ಐ ಲ್ಯಾಶಸ್ನ ಎಲಿವೇಟ್ ಮಾಡುತ್ತೆ, ಹೈಲೈಟ್ ಮಾಡಿ. ಸೊ ದಟ್ಸ್ ದಿ ಬೆಸ್ಟ್ ಪಾರ್ಟ್. ಸಿ, ಇಟ್ಸ್ ಲೈಕ್ ವೆರಿ ನ್ಯಾಚುರಲ್. ಸೊ ಡನ್. ಐ ಕಂಪ್ಲೀಟ್ ಆಯಿತು. ಆ್ಯಂಡ್ ನಾವು ಹೌ ಕ್ಯಾನ್ ವಿ ಫರ್ಗೆಟ್ ದ ಮೇನ್ ಪಾರ್ಟ್? ಮೇನ್ ಪಾರ್ಟ್ ಇಸ್ ಐಬ್ರೋ. ಸಿ, ಅವಾಗಲೇ ಹೇಳ್ದಂಗೆ ಐ ಮತ್ತು ಐಬ್ರೋ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಡೋಂಟ್ ಜಸ್ಟ್ ಲೀವ್ ಇಟ್. ಅದು ಮಾಡಿ. ಆ್ಯಂಡ್ ನನಗೆ ಐಬ್ರೋ ಆ್ಯಂಡ್ ಮಾಡೋ ನೆಸೆಸಿಟಿ ಇಲ್ಲ, ಬಟ್ ಯಾರಿಗೇ ಆಗಲಿ ಸ್ವಲ್ಪ ಫಿಲ್ಲಿಂಗ್ ಮಾಡೋದು ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಅಗೇನ್ ಐ ಆಮ್ ಯೂಸಿಂಗ್ ಇದು 2-in-1 ಬ್ರಷ್. ಓಕೆ, ದಿಸ್ ಈಸ್ ಲೈಕ್ ಇಲ್ಲಿ ಯು ಹ್ಯಾವ್ ಅ ಐಬ್ರೋ ಪೆನ್ಸಿಲ್. ಓಕೆ, ದಿಸ್ ಸೈಡ್ ಯು ಹ್ಯಾವ್ ಅ ಸ್ಪೂಲಿ. ಸೊ ಐಬ್ರೋನ ಬ್ರಷ್ ಮಾಡೋಕ್ಕೆ ಅದು ಗಿವನ್ ಅ ಸ್ಪೂಲಿ. ಸೊ ಇಟ್ಸ್ ಅ 2-in-1, ವೆರಿ ಹ್ಯಾಂಡಿ. ಎರಡೂ ಸರ್ಚ್ ಮಾಡೋ ನೆಸೆಸಿಟಿ ಇರೋಲ್ಲ, ಎರಡೂ ಒಂದರಲ್ಲೇ ಇದೆ, ವೆರಿ ಕನ್ವೀನಿಯೆಂಟ್. ಓಕೆ, ಸೊ ಇದು ಬ್ರೌನ್ ಇದೆ, ನಾಟ್ ಬ್ಲ್ಯಾಕ್. ನಾನು ಇದನ್ನು ಬ್ರೌನಲ್ಲಿ ತೊಗೊಂಡಿದ್ದೀನಿ. ಬಟ್ ಟುಡೇ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಐಬ್ರೋ ಪೆನ್ಸಿಲ್. ಓಕೆ, ಅದು ಬಿಟ್ಟು ಇದನ್ನು ಯೂಸ್ ಮಾಡೋಣ. ಜಸ್ಟ್ ಅ ನಾರ್ಮಲ್ ಫಿಲ್ಲಿಂಗ್.
ಜಸ್ಟ್ ಫಿಲ್ ಇಟ್. ಓಕೆ, ಸೊ ಫಿಲ್ ಮಾಡಾದ್ಮೇಲೆ ಸ್ಪೂಲ್ ಇರುತ್ತಲ್ಲ, ಬ್ರಷ್ ಮಾಡಿ. And done. See, are you seeing the difference now? ಮಸ್ಕಾರ ಹಾಕಾದ್ಮೇಲೆ ಆ್ಯಂಡ್ ಐಬ್ರೋನ ಐ ಮೀನ್ ತಿಕ್ಕಿದ್ರೂ ಜಸ್ಟ್ ಹ್ಯಾವ್ ಟು ಸ್ವಲ್ಪ ಅವರು ಗ್ರೂ ಮಾಡಬೇಕಾಗತ್ತೆ ಐಬ್ರೋ. ಸಿ ದ ಡಿಫ್ರೆನ್ಸ್. ಜಸ್ಟ್ ಬೇಸಿಕಲಿ ಕಂಪ್ಲೀಟಾಗಿ ಎಲಿವೇಟ್ ಮಾಡುತ್ತೆ ಫೇಸ್ನ. ಸೊ ಫಿಲ್ಲಿಂಗ್ ಯು ಐಬ್ರೋಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಗೇನ್ ಇದು ಐ ಹೈಲಿ ರೆಕಮೆಂಡ್ ಯು ಗೈಸ್ ದಿಸ್. ಓಕೆ, ಸ್ವಲ್ಪ ಇದು ಐಬ್ರೋ ಪೆನ್ಸಿಲ್ ಏನಿದೆ ಲೆಡ್ಡು, ಇದು ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಬೇಗ. ಇದು ಒಂದು ನನಗೆ ಡಿಸಪಾಯಿಂಟ್ ಆಗಿದ್ದು. ಸೊ ದಟ್ಸ್ ವೈ ಇವತ್ತು ನಾನು ಇದನ್ನು ಯೂಸ್ ಮಾಡಿ. ಇಟ್ಸ್ ಅ ನಾರ್ಮಲ್ ಮಾರ್ಸ್ ಅನಿಸುತ್ತೆ ಇದು, ಐಬ್ರೋ ಪೆನ್ಸಿಲ್ ಮಾರ್ಸಿಂದಿದು, ವಿಚ್ ಇಸ್ ಅಗೇನ್ ಸಿಕ್ಕಾಪಟ್ಟೆ ಪಿಗ್ಮೆಂಟೆಡ್. ಲೈಕ್ ಸಿಕ್ಕಾಪಟ್ಟೆ ಸಾಫ್ಟ್ ಆ್ಯಂಡ್ ವೆರಿ ಹೈ ಪಿಗ್ಮೆಂಟೇಷನ್ ಕೊಡುತ್ತೆ ಇದು. ಸೊ ದಟ್ಸ್ ವೈ ಐ ಯೂಸ್ ದಿಸ್. ಬಟ್ ತುಂಬ ತಿಕ್ಕಾಗಿ ಯೂಸ್ ಮಾಡಿಬಿಡಿ ಪೆನ್ಸಿಲ್ನ. ಯು ಜಸ್ಟ್ ಹ್ಯಾವ್ ಟು ಹೋಲ್ಡ್ ಇಟ್ ವೆರಿ, ಅದನ್ನು ಲೂಸಾಗಿ ಯೂಸ್ ಮಾಡಬೇಕು. ಜಾಸ್ತಿ ನೀವು ತಿಕ್ ಮಾಡಿದ್ರು, ಐ ಮೀನ್ ಜಾಸ್ತಿ ಪ್ರೆಷರ್ ಕೊಟ್ಟು ಮಾಡಿದ್ರೆ ತುಂಬ ತಿಕ್ಕಾಗುತ್ತೆ, ಬಿಕಾಸ್ ಇದು ಪಿಚ್ ಬ್ಲ್ಯಾಕ್ ಇದೆ. ಸೊ ಬಿ ಕೇರ್ಫುಲ್. ಓಕೆ, ದಿಸ್ ಇಸ್ ವೆರಿ ಗುಡ್ ದ ಪೆನ್ಸಿಲ್. ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಓಕೆ, ಸೊ ಡನ್ ವಿತ್ ಐಬ್ರೋಸ್, ಮಸ್ಕಾರಾ, ಎವ್ರಿಥಿಂಗ್ ಇಸ್ ಡನ್. ದ ಫೈನಲ್ ಸ್ಟೆಪ್ ಅಲ್ಲ, ಇನ್ನೂ ಒಂದು ಸ್ಟೆಪ್ ಇದೆ. ಸೊ a lip shade is also again important. So this is Lakme, ani variant shade name murtade. Okay, yeah, this is Lakme Lip Mouse Chocolate Temptation shade allirodu. Idu recent times in this has been like my favorite lip shade. So ಸಿಕ್ಕಾಬಟ್ಟೆ. ಆ್ಯಂಡ್ ಆಲ್ಸೋ ನೀವು ಲಿಕ್ವಿಡ್ ಫಾರ್ಮಲ್ ಇರೋ ಲಿಪ್ ಶೇಡ್ಸ್ ಯೂಸ್ ಮಾಡಿರ್ತೀರ, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ನೀವು ಏನೇ ಇಫ್ ಯು ಹ್ಯಾವ್ ಅ ಡ್ರಿಂಕ್, ಇಫ್ ಯು ಈಟ್ ಫುಡ್, ಅದು ಕಂಪ್ಲೀಟ್ಲಿ ನಿಮಗೆ ಗೊತ್ತಾಗುತ್ತೆ. ಯು ಜಸ್ಟ್ ಹ್ಯಾವ್ ಟು ಕೀಪ್ ಆನ್ ರೀಅಪ್ಲೈಯಿಂಗ್. ಬಟ್ ದಿಸ್ ಇಸ್ ನಾಟ್ ಎಟ್ ಆಲ್ ಲೈಕ್ ದ್ಯಾಟ್. ಸಿಕ್ಕಾಪಟ್ಟೆ ಸೂಪರ್ ಕನ್ವೀನಿಯಂಟ್ ಆ್ಯಂಡ್ ವೆರಿ ವೆರಿ ಲೈಟ್ ವೇಟ್. ಯು ಡೋಂಟ್ ಇವನ್ ಫೀಲ್ ದ್ಯಾಟ್ ಯು ಆರ್ ವೇರಿಂಗ್ ಅ ಲಿಕ್ವಿಡ್ ಮ್ಯಾಟ್. ಸೊ ಸಿ, ಆರ್ ಯು ಸೀಯಿಂಗ್ ಎಷ್ಟು ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಅಂದರೆ, ಮೈ ಗಾಡ್, ದ ಫಾರ್ಮುಲಾ ಇಸ್ ಅಮೇಝಿಂಗ್. And done. It sits so beautifully on your skin, and look at the shade. Just love this shade. ಸ್ವಲ್ಪ ಡಸ್ಕಿ ಸ್ಕಿನ್ ಇರೋರಿಗೂ ಆರಾಮಾಗಿ ಸೆಟ್ ಆಗುತ್ತೆ. ನಮಗಿಂತ ಲೈಟರ್ ಸ್ಕಿನ್ ಟೋನ್ ಇರೋರಿಗೂ ಸೂಟ್ ಆಗುತ್ತೆ. ಸೊ ಐ ಜಸ್ಟ್ ಲವ್ ಇಟ್. ನಿಮಗೆ ಮ್ಯಾಟ್ ಫಿನಿಶಿಂಗ್ ಅಥವಾ ರಫ್ ಪ್ಯಾಚಸ್ ಆಗಿರ್ಬೋದು, ಏನೂ ಬರೋಲ್ಲ. ಐ ಡೋಂಟ್ ಇವನ್ ಫೀಲ್ ಲೈಕ್ ನಾನು ಲಿಪ್ಸ್ಟಿಕ್ ಹಾಕಿದ್ದೀನಿ, ಆ ಥರ ಇದೆ. ಸೊ ಐ ಜಸ್ಟ್ ಲವ್ ಇಟ್. ಎಲ್ಲ ಒಕೇಶನ್ಗೂ ಸೆಟ್ ಆಗೋದು ಆರಾಮ್. ಇಟ್ಸ್ ನಾಟ್ ಟೂ ಬ್ರೌನ್, ಇಟ್ಸ್ ನಾಟ್ ಟೂ ಮರೂನ್ ಇಶ್, ಆ ಥರ ಅಂತೂ ಅಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಬ್ರೌನ್ ನ್ಯೂಡ್ ಕಲರ್. ಡನ್. ಸೊ ಲಿಪ್ಸ್ನಿಗೆ ಆಯಿತು. ನಾನು ಲಾಸ್ಟ್ ಸ್ಟೆಪ್ ಈಸ್ a makeup fixer. So again, this is also not important, but one ಸೀಸನಿಗೆ ಇಂಪಾರ್ಟೆಂಟ್ ಇರುತ್ತೆ. ಸಮ್ಮರಿಗೆಲ್ಲ ಯು ಹ್ಯಾವ್ ಟು ಯೂಸ್ ಇಟ್, ಅದರ್ವೈಸ್ ಸ್ವೆಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೀವೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀರಾ ಅದೆಲ್ಲ ಇಟ್ ವಿಲ್ ಜಸ್ಟ್ ಕಮ್ ಔಟ್. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಯು ಯೂಸ್ ಅ ಗುಡ್ ಫೌಂಡೇಶನ್. ದಟ್ ಈಸ್ ಅ ವೆರಿ ಕೀ ಟು ಅ ಗುಡ್ ಮೇಕಪ್ ಬೇಸಿಕಲಿ. ಸೊ ದಟ್ ಈಸ್ ಒನ್. ಸೊ ಮೇಕಪ್ ಫಿಕ್ಸರ್ಸ್ ಯೂಸ್ ಮಾಡೋದು ಕಂಪಲ್ಸರಿ ಇಲ್ಲ, ಬಟ್ ಯೂಸ್ ಮಾಡಿ. ಇಟ್ ಗಿವ್ಸ್ ಯು ದ ಗ್ಲೋಯಿಂಗ್ ಕೂಡ ಕೊಡುತ್ತೆ, ಪ್ಲಸ್ ನಿಮ್ಮ ಮೇಕಪ್ ಸೆಟಲ್ ಡೌನ್ ಆಗುತ್ತೆ.
ಥ್ರೂ ಔಟ್ ದ ಡೇ. ಇಫ್ ನೀವು ಥ್ರೂ ಔಟ್ ದ ಡೇ ಇವಾಗ ಆಫೀಸಲ್ಲಿ ಇರ್ತೀರಾ ಅಂತಂದರೂ ಯು ನೀಡ್ ಇಟ್. ಓಕೆ, ಯು ಡೋಂಟ್ ಹ್ಯಾವ್ ಟು ವೇರ್ ಸಮಥಿಂಗ್ ಅಗೇನ್, ಬಿಕಾಸ್ ಐ ಆಮ್ ಸಂಬಡಿ ಹೂ ಬೆಳಗ್ಗೆ ಏನು ಹಾಕೊಂಡೋಗಿರ್ತೀನಿ, ನನ್ನ ನೈಟ್ ಮನೆಗೆ ಬರೋರು ಅದೇ ಇರುತ್ತೆ. ಐ ಡೋಂಟ್ ಟೇಕ್ ಇಟ್ ವಿತ್ ಮೀ, ಯಾವ ಪ್ರಾಡಕ್ಟ್ಸ್ನೂ ಕ್ಯಾರಿ ಮಾಡಲ್ಲ ಅಪಾರ್ಟ್ ಫ್ರಮ್ ಲಿಪ್ ಶೇಡ್ ತೊಗೊಳ್ತೀನಿ. ಅದು ಬಿಟ್ಟರೆ ಬೇರೆ ಏನೂ ಟಚ್ ಅಪ್, ನೋ ನಥಿಂಗ್. ನಾನು ಫಸ್ಟ್ ಟೈಮ್ ಹಾಕಿದ್ರೆ ಮುಗೀತು, ಹೋಲ್ ಡೇ ಹಂಗೆ ಇರುತ್ತೆ. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಯೂಸ್ ಅ ಫಿಕ್ಸರ್, ಮೇಕಪ್ ಫಿಕ್ಸರ್. ದಿಸ್ ಈಸ್ ಫ್ರಮ್ ಫೇಸಸ್ ಕೆನಡಾ. ಇದು ಫೇಸಸ್ ಕೆನಡಾದು ಮೇಕಪ್ ಫಿಕ್ಸಿಂಗ್ ಸ್ಪ್ರೇ ಆ್ಯಂಡ್ ಅಲ್ಟಿಮೇಟ್ ಪ್ರೋ ಮೇಕಪ್ ಫಿಕ್ಸರ್, hydrates and refreshes, which is also non-sticky. Okay, so just ದೂರ ಇಟ್ಕೊಂಡು ಸ್ಪ್ರೇ ಮಾಡಿ, ಹತ್ರ ಬೇಡ, ಜಸ್ಟ್ ಇನ್ ದಿಸ್ ಡಿಸ್ಟೆನ್ಸ್. ಓಕೆ, ಹಾಕಿದ ತಕ್ಷಣ ಯು ಸಿ ದಟ್ ಗ್ಲೋ, ರೈಟ್? ಫೇಸಲ್ಲಿ ಒಂಥರ ನ್ಯಾಚುರಲ್ ಗ್ಲೋ ಫಿನಿಶಿಂಗ್ ಕೊಡುತ್ತೆ. ನಾಟ್ ಓನ್ಲಿ ಜಸ್ಟ್ ಫಿಕ್ಸಸ್ ಯುವರ್ ಮೇಕಪ್ ಬಟ್ ಗಿವ್ಸ್ ಯು ದ ಸಿ ಅ ಗುಡ್ ಗ್ಲೋ. ಜಸ್ಟ್ ವೆರಿ ಗುಡ್. ಓಕೆ, ಅದು ಸ್ವಲ್ಪ ಸೆಟಲ್ ಡೌನ್ ಆಗಲಿ, ನೀವೇನು ಅದನ್ನು ಪ್ಯಾಡ್ ಡ್ರೈ ಮಾಡೋಕ್ಕೆ ಹೋಗ್ಬೇಡಿ. ಸೊ ಜಸ್ಟ್ ಲೆಟ್ ಇಟ್ ಡ್ರೈ. ಆ್ಯಂಡ್ ಐ ಥಿಂಕ್ ಅಷ್ಟೇ ಅಲ್ವಾ? ಯಾ, ಐ ಥಿಂಕ್ ವಿ ಆರ್ ಡನ್. ಸೊ ದಿಸ್ ಈಸ್ ಮೈ ಮೇಕಪ್ ರೂಟೀನ್. ಕಂಪ್ಲೀಟಾಗಿ ತೋರಿಸಿದ್ದೀನಿ. ದಿಸ್ ಈಸ್ ಲೈಕ್ ಮೈ ಗೋ ಟು ಮೇಕಪ್. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ my like no, I don't even I'm not even lying. And marriagesಗೂ ಸೇಮ್, there is nothing extra. ಮ್ಯಾರೇಜಸಿಗೆ ಹೋಗ್ಬೇಕಂತಂದರೆ ಏನೋ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕಂದ್ರೆ, ಸೊ ಆಬ್ವಿಯಸ್ಲಿ ಟ್ರೆಡಿಷ್ನಲ್ ಹಾಕಿರ್ತೀವಲ್ಲ, ಸೊ ಕಾಜಲ್ ಆ್ಯಂಡ್ ಒನ್ ಸ್ಟಿಕ್ಕರ್ ಈಸ್ ಮಿಸ್ಸಿಂಗ್ ಇನ್ ದಿಸ್ ಮೇಕಪ್ ವಿಡಿಯೋ. ಅದು ಬಿಟ್ಟರೆ ಎಲ್ಲ ಸೇಮ್. ಆ್ಯಂಡ್ ಮೇ ಬಿ ಲಿಪ್ ಶೇಡ್ ಏನೋ ಚೇಂಜ್ ಮಾಡ್ಬೋದು. ಅದು ಬಿಟ್ಟರೆ ದ ಅಪ್ಲಿಕೇಶನ್ಸ್ ದಟ್ ಐ ಅಪ್ಲೈಡ್ ಇವತ್ತು ನಿಮ್ಮ ಮುಂದೆ, ಅದು ಆಫೀಸ್ಗೂ ಸೇಮ್, ಬೇರೆ ಎಲ್ಲೇ ಆಚೆ ಹೋದ್ರು ಸೇಮ್. ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್. ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ಸಿಗೆ ನನ್ನ ಮೇಕಪ್ ಸಿಕ್ಕಾಪಟ್ಟೆ ಇಷ್ಟ. ಇಟ್ಸ್ ಲೈಕ್ ಅ ಬೇಸಿಕಲಿ ನೋ ಮೇಕಪ್ ಲುಕ್ ಥರನೇ. ಸೊ ಐ ಜಸ್ಟ್ ಲವ್ ಇಟ್. ಆ್ಯಂಡ್ ಆಲ್ಸೋ ಟಿಪ್ಸ್ ಅಂತ ಏನೂ ಕೊಡೋಕ್ಕಿಲ್ಲ. ಸೊ ನಾನು ಅವಾಗಲೇ ಹೇಳ್ದಂಗೆ, ನಾನು ಫೌಂಡೇಶನ್ ಅಂತ ಬಂದಾಗ ನಾನು ತುಂಬ ಸ್ವ್ಯಾಚಸ್ ಮಾಡಿಲ್ಲ, ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಟ್ರೈ ಮಾಡಿಲ್ಲ. ನನಗೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆ್ಯಂಡ್ ಟ್ರಸ್ಟ್ ವರ್ದಿ ಬ್ರ್ಯಾಂಡ್ ಅಂದರೆ ಮೆಬಿಲಿನ್ ಅಂತಲೇ ಅನಿಸುತ್ತೆ. ಸೊ ಐ ಥಿಂಕ್ ಅವಾಗಲೇ ನಾನು ಹೇಳ್ದಂಗೆ ಮೆಬಿಲಿನ್, ಯು ಕ್ಯಾನ್ ಐದರ್ ಗೋ ವಿತ್ ಫಿಟ್ ಮೀ ಆರ್ ಮೆಬಿಲಿನ್ ಸೂಪರ್ ಸ್ಟೇ ಲೂಮಿ. ಐ ಥಿಂಕ್ ಅದು ನನ್ನ ಫೇವ್ರೇಟ್ ಆಗಿತ್ತು, ಬಟ್ ಇದನ್ನು ಯೂಸ್ ಮಾಡ್ದಂಗೆ ದಿಸ್ ಈಸ್ ಮೈ ಫೇವ್ರೆಟ್. ಸೊ ಒಂದೇನಂದರೆ, ಫಿಟ್ ಮೀಯಲ್ಲಿ ಯು ಗೆಟ್ ತುಂಬ ಶೇಡ್ಸ್ ಇದೆ ಚೂಸ್ ಮಾಡೋಕ್ಕೆ. ನಿಮಗೆ ವೈಡ್ ವೆರೈಟೀಸ್ ಆಫ್ ಶೇಡ್ ಸಿಗುತ್ತೆ. ನಮ್ಮ ಸ್ಕಿನ್ ಟೋನ್, ಡಸ್ಕಿ ಸ್ಕಿನ್ ಟೋನ್, ಟ್ಯಾನ್ ಸ್ಕಿನ್ ಟೋನ್, ಅಥವಾ ನಮಗಿಂತ ಲೈಟರ್ ಸ್ಕಿನ್ ಟೋನ್ ಇರೋರಿಗೂ ಇದೆ, ಶೇಡ್ಸ್ ಜಾಸ್ತಿ ಇದೆ. ಬಟ್ ಲೂಮಿ ಈ ವೇರಿಯಂಟಲ್ಲಿ, ಲೂಮಿ ಮ್ಯಾಟ್ ಸೂಪರ್ ಸ್ಟೇಯಲ್ಲಿ, ಐ ಡೋಂಟ್ ನೋ ವೈ ಬಟ್ ತುಂಬ ಕಮ್ಮಿ ಶೇಡ್ಸ್ ಕೊಟ್ಟಿದ್ದಾರೆ. ಐ ಥಿಂಕ್ ದೇ ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್. ಇಂಡಿಯನ್ ಸ್ಕಿನ್ ಟೋನಿಗೆ ಎಲ್ಲ ಅವ್ರ ಹತ್ರ ಇರೋ ಶೇಡ್ಸಲ್ಲಿ ಇದು ದಿಸ್ ಇಸ್ ಇನ್ ದ ಶೇಡ್ 310. ಟು ಬಿ ವೆರಿ ಸ್ಪೆಸಿಫಿಕ್, ನೀವು ಶೇಡ್ ಕೇಳೋದಾದರೆ ನಾನು 310 ಯೂಸ್ ಮಾಡ್ತಿರೋದು. ಆ್ಯಂಡ್ ಫಿಟ್ ಮೀ ಯೂಸ್ ಮಾಡಬೇಕಾದ್ರೂ ಅಷ್ಟೇ 310 ಯೂಸ್ ಮಾಡ್ತಿದ್ದಿದ್ದು. ಸೊ ಸೇಮ್ ಶೇಡ್. ಸೊ ಬೇಸಿಕ್ಲಿ ಇಂಡಿಯನ್ ಸ್ಕಿನ್ ಟೋನಿಗೆ 310 ಬಿಟ್ಟರೆ 228 ಒಂದಿದೆ, ಅದಷ್ಟೇ ಸೆಟ್ ಆಗುತ್ತೆ. ಅದಕ್ಕಿಂತ ಬೇರೆ ಎಲ್ಲ ತುಂಬ ಲೈಟರ್ ಶೇಡ್ಸ್ ಇದೆ. ಓಕೆ, ತುಂಬ ಲೈಟರ್ ಶೇಡ್ಸ್ ಇದೆ. ಸೊ ತುಂಬ ಫೇರ್ ಇರೋರಿಗೆ ಪ್ರಾಬ್ಲಿ ಸೆಟ್ ಆಗುತ್ತೆ. ಸೊ ನಾನು 310 ಯೂಸ್ ಮಾಡ್ತೀನಿ, 228 ಕೂಡ ಯೂಸ್ ಮಾಡ್ತಿದ್ದೆ. ಬಟ್ ನಂಗೆ ಅನಿಸುತ್ತೆ 310 ವಾಸ್ ಪ್ರಾಪರಾಗಿ ಸೆಟಲ್ ಡೌನ್ ಆಗಿ. ನನಗೆ ಫೌಂಡೇಶನ್ಸಲ್ಲಿ ಸಿಕ್ಕಾಪಟ್ಟೆ ವೈಟ್ ಬ್ರೈಟಾಗಿ ಕಾಣಿಸೋದು ಇಷ್ಟ ಇಲ್ಲ. ನನಗೆ ಬೇಸಿಕಲಿ ಇಟ್ ಶುಡ್ ಫೀಲ್ ಲೈಕ್ ಅ ಸ್ಕಿನ್ ಲೈಕ್ ನನಗೆ. ಸೊ ನಾನು 310 ಯೂಸ್ ಮಾಡ್ತೀನಿ. ಸೊ ನೀವು ಯಾರು ನನ್ನ ಸ್ಕಿನ್ ಟೋನ್ ಇರೋರು, ಯು ಕ್ಯಾನ್ ಗೋ ವಿತ್ 310 ಶೇಡ್. ಸೊ ಟಿಪ್ಸ್ ಏನೂ ಇಲ್ಲ, ನಾನು ಕೊಡೋದೇ ಇದು. ಸ್ಟಾರ್ಟಿಂಗ್ ಪ್ರೆಪ್ಪಿಂಗ್ ಯುವರ್ ಸ್ಕಿನ್ ಇಸ್ ರಿಯಲಿ ಇಂಪಾರ್ಟೆಂಟ್. ಇವಾಗ ನಾನು ಅದಕ್ಕೋಸ್ಕರ ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಸ್ಕಿನ್ನ ಪ್ರೆಪ್ ಮಾಡಿರಲಿಲ್ಲ. ಬಿಕಾಸ್ ನನ್ನ ಇಂಟೆನ್ಷನ್ ಇದ್ದಿದ್ದು ವಿಡಿಯೋಲ್ಲೇ ನಿಮಗೆ ಅದನ್ನು ತೋರಿಸ್ಬೇಕು ಅಂತ. ನಾನು ಸ್ಕಿನ್ ಕೇರ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಬಟ್ ಮೈ ಇಂಟೆನ್ಷನ್ ವಾಸ್ ಟು ಶೋ ಯು ಗೈಸ್ ಬೇಸಿಕಲಿ. ಸೊ ಸ್ಕಿನ್ ಪ್ರೆಪ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಓಕೆ, ಸೊ ನೀವು ಬೇರೆ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಯಾರನ್ನೇ ನೋಡಿ, ಅವ್ರು ಮೇಕಪ್ ಮಾಡೋಕ್ಕಿಂತ ಮುಂಚೆ ದೇ ಟೇಕ್ ಈ ಐಸ್ ಡಿಪ್ ತೊಗೊತಾರೆ. ಐಸ್ ಕ್ಯೂಬ್ಸಲ್ಲಿ ವಾಟರಲ್ಲಿ ಡಿಪ್ ಮಾಡ್ತಾರೆ ಫೇಸ್ನ. ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗಿ ಹೈಡ್ರೇಟ್ ಇರುತ್ತೆ ಸ್ಕಿನ್ನು. ಸೊ ಮೇಕಪ್ ಹಾಕಿದ್ರೆ ಬಟರ್ ಥರ, ಬೇಸಿಕ್ಲಿ ಬಟರ್ ಥರ ಫಿಟ್ ಆಗುತ್ತೆ ಮೇಕಪ್ಪು ಆ್ಯಂಡ್ ಸೆಟಲ್ ಡೌನ್ ಆಗುತ್ತೆ ಚೆನ್ನಾಗಿ ಅಂತ ದೇ ಯೂಸ್ ದಟ್ ಟ್ರಿಕ್ಸ್. ಸೊ ಅದಕ್ಕೋಸ್ಕರ ನೀವು ಸ್ಕಿನ್ ಪ್ರೆಪ್ ಒಂದು 5 ಮಿನಿಟ್ಸ್ ತೊಗೊಂಡು ನೀವು ಸ್ಕಿನ್ ಪ್ರೆಪ್ ಮಾಡಿ ಫಸ್ಟು. ಡೋಂಟ್ ಜಸ್ಟ್ ಜಂಪ್ ಇನ್ ಟು ಅಪ್ಲೈ ಫೌಂಡೇಶನ್ ಎಲ್ಲ.
ಓಕೆ, ದಟ್ ಈಸ್ ಒನ್ ಅ ಪ್ರೋ ಟಿಪ್. ಟೋನರ್, ಮಾಯ್ಶ್ಚರೈಸರ್. ಟೋನರ್ ನೀವು ಯೂಸ್ ಮಾಡಲ್ಲ ಅಂದರೆ ಸ್ಕಿಪ್ ಟೋನರ್, ಬಟ್ ಯೂಸ್ ಅ ಗುಡ್ ಮಾಯ್ಶ್ಚರೈಸರ್, ಸಿಕ್ಕಾಪಟ್ಟೆ ಹೈಡ್ರೇಷನ್ ಕೊಡೋ ಅಂಥ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ದೆನ್ ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲೇ ಏನೇ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರು, ಟೋನರ್ ಯೂಸ್ ಮಾಡಿದ್ರೆ ಐ ಗೇವ್ ಫ್ಯೂ ಸೆಕೆಂಡ್ಸ್, 10 ಸೆಕೆಂಡ್ಸರು ನಾನು ಟೈಮ್ ಕೊಟ್ಟೆ. ಅದಾದಮೇಲೆ ನಾನು ಮಾಯ್ಶ್ಚರೈಸರಿಗೆ ಹೋಗಿದ್ದು. ಮಾಯ್ಶ್ಚರೈಸ್ ಹಾಕಾದ್ಮೇಲೂ ಅಷ್ಟೇ ಸ್ಕಿನ್ನಿಗೆ ಸ್ವಲ್ಪ ಸೆಟಲ್ ಡೌನ್ ಆಗೋಕ್ಕೆ ಟೈಮ್ ಕೊಡಿ. ಅದೇ ಸ್ಕಿನ್ ಪ್ರೆಪ್ ಅಂದರೆ, ಸೊ ನಿಮ್ಮ ಸ್ಕಿನ್ನ ನೀವು ಬೇಸಿಕಲಿ ಪ್ರೆಪ್ ಮಾಡ್ತಿದ್ದೀರಾ ಟು ಜಸ್ಟ್ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಸೆಟಲ್ ಡೌನ್ ಆಗುತ್ತೆ. ಓಕೆ, ದಟ್ ಈಸ್ ಒನ್ ಥಿಂಗ್. ಸೊ ಗ್ಯಾಪ್ ಕೊಡಿ, 10, 15, 20 ಸೆಕೆಂಡ್ಸ್ ಆದರೂ ಒಂದೊಂದು ಪ್ರಾಡಕ್ಟ್ಸಿಗೂ ಗ್ಯಾಪ್ ಕೊಡಿ. ಆಮೇಲೆ ಫೌಂಡೇಶನ್ನ ಅಪ್ಲೈ ಮಾಡಿ. ಓಕೆ, ಸೊ ದಟ್ ಈಸ್ ಒನ್. ಸೊ ನೀವೇನೇ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಂದ್ರೂ ಬ್ರಷ್ ನಾನು ಎಂತಕ್ಕೆ ತೋರಿಸಿದೆ ಅಂದರೆ, ಎಸ್ಪೆಷಲಿ ಇದು ತುಂಬ ಲಿಕ್ವಿಡ್ ಫಾರ್ಮಲ್ಲಿ ಇತ್ತಲ್ಲ, ಸೊ ಹ್ಯಾಂಡಲ್ ಬೇಡ, ಹ್ಯಾಂಡಲು ತುಂಬ ಚೆನ್ನಾಗಿ ಲೈನ್ ಆಗುತ್ತೆ. ಬ್ರಷ್ ನಾನು ಯೂಶ್ವಲಿ ಬ್ರಷ್ ಯೂಸ್ ಮಾಡಿ, ನಾನು ಯೂಶ್ವಲಿ ಹ್ಯಾಂಡ್ಸೇ ಯೂಸ್ ಮಾಡೋದು, ಈವನ್ ಫಾರ್ ಬ್ಲಷ್, ಬ್ಲಷ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಎಲ್ಲದಕ್ಕೂ. ಬಟ್ ಈ ಫೌಂಡೇಶನ್ ಲಿಕ್ವಿಡ್ ಫಾರ್ಮಲ್ಲಿ ಇತ್ತು ಅಂತ ನಾನು ಬ್ರಷಲ್ಲಿ ತೋರಿಸ್ದೆ ನಿಮಗೆ. ಸೊ ಹ್ಯಾಂಡ್ ಈಸ್ ಯುವರ್ ಲೈಕ್ ಅ ಬೆಸ್ಟ್ ಫ್ರೆಂಡ್. ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಹ್ಯಾಂಡಲ್ಲೇ ಚೆನ್ನಾಗಿ ಪ್ರೆಪ್ ಮಾಡಿ, ಅದು ಸೆಟಲ್ ಡೌನ್ ಆಗೋ ಥರ ಮಾಡಿ. ಸುಮ್ಮನೆ ಮೇಲೆ ನೀವು ರಬ್ ಮಾಡಿಬಿಟ್ರೆ ಅದು ಫ್ಯೂ ಅವರ್ಸ್ ಆದಮೇಲೆ ಇಟ್ ಜಸ್ಟ್ ಸ್ಟಾರ್ಟ್ಸ್ ಕಮ್ಮಿಂಗ್ ಔಟ್ ನಿಮ್ಮ ಫೇಸಿಂದ. ಸೊ ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್. ದಟ್ ಈಸ್ ಒನ್. ಸೊ ಸ್ಕಿನ್ ಪ್ರೆಪ್ ಈಸ್ ಲೈಕ್ ಅ ಪ್ರೋ ಟಿಪ್, ಇನ್ನೇನು ಪ್ರೋ ಟಿಪ್ಸ್ ಇಲ್ಲ. ಆ್ಯಂಡ್ ಆಲ್ಸೋ ಚೂಸಿಂಗ್ ಯುವರ್ ಫೌಂಡೇಶನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅದೇ ಅಲ್ವಾ ನಿಮಗೆ ಬೇಸ್ ಅಂದರೆ ಮಾಯ್ಶ್ಚರೈಸರ್ ಹಾಕಿರ್ತೀರ, ಅದಾದಮೇಲೆ ನಿಮ್ಮ ಮೇಕಪ್ಪಿಗೆ ಕಂಪ್ಲೀಟಾಗಿ ಫೇಸಿಗೆ ಮೇಕಪ್ ಬೇಸೇ ಫೌಂಡೇಶನ್. ಸೊ ನೀವು ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು ಅಥವಾ ಕನ್ಸಿಲರ್ ಯೂಸ್ ಮಾಡ್ಬೋದು, ಏನೇ ಮಾಡಿದ್ರು ಆ ಕೇಕಿ ಥರ ಕಾಣಿಸ್ಬಾರ್ದಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ನಿಮ್ಮ ಮುಂದೆನೇ ಮಾಡಿದ್ದೀನಿ, ಆ್ಯಂಡ್ ಇಟ್ಸ್ ಲೈಕ್ ಗಿವಿಂಗ್ ಸಿ ದ ಗ್ಲೋ, ಬಿಕಾಸ್ ನಾನು ಫಾಲೋ ಮಾಡಿದ ಸ್ಟೆಪ್ಸ್ ಇಂದ ಐ ಆಮ್ ಗೆಟಿಂಗ್ ದಿಸ್. ಓಕೆ, ಆ್ಯಂಡ್ ಆಲ್ಸೋ ಫೌಂಡೇಶನ್ನು ಟೂ ಮಚ್ ಆಫ್ ಅಪ್ಲಿಕೇಶನ್ ಮಾಡಿಬಿಡಿ, ಕೇಕಿ ಫಿನಿಶ್ ಎಲ್ಲ ಬರುತ್ತೆ, ಅದೆಲ್ಲ ಅವಾಯ್ಡ್ ಮಾಡಿ ಸ್ವಲ್ಪ. ಆ್ಯಂಡ್ ಜಸ್ಟ್ ಐ ಥಿಂಕ್ ಅಷ್ಟೇ ಆನೆಸ್ಟಾಗಿ ತೋರಿಸಿದ್ದೀನಿ. ನಂದು ಹಾಗೆ ಸ್ಕಿನ್ ಕೇರ್ ಮಾಡಿದೆ, ಸ್ಕಿನ್ ಪ್ರೆಪ್ ಹೆಂಗೆ ಮಾಡಬೇಕಂತ ತೋರಿಸ್ದೆ, ಹಾಗೆ ನಂದು ಮೇಕಪ್ ರೂಟೀನ್. ಸೊ ನಿಮ್ಮ ಮುಂದೆ ಇವತ್ತೇನು ತೋರಿಸಿದ್ದೀನಿ, ನಾನು ಯೂಶ್ವಲಿನೂ ಸೇಮೇ ಫಾಲೋ ಮಾಡೋದು, ನಥಿಂಗ್ ಎಲ್ಸ್, ಆ್ಯಂಡ್ ನೋ ಅದರ್ ಎಕ್ಸ್ಟ್ರಾ ಪ್ರಾಡಕ್ಟ್ಸ್. ಆ್ಯಂಡ್ ಆಲ್ಸೋ ಐ ಥಿಂಕ್ ಐ ಫಾರ್ಗಾಟ್ ಒನ್, ಇದು ಅಷ್ಟೇ. ನಾನು ಐಬ್ರೋ ಫಿಲ್ಲಿಂಗ್ ಇನ್ ಕೇಸ್ ನಾನು ಯೂಸ್ ಮಾಡಲ್ಲ, ಪೆನ್ಸಿಲ್ ಏನು ಯೂಸ್ ಮಾಡಲ್ಲ ಅಂತಂದರೆ ಐ ಜಸ್ಟ್ ಗೋ ವಿತ್ ದಿಸ್. ಇದು ಎಸೆನ್ಸ್ ಅವ್ರದ್ದು ಮೇಕ್ ಮೀ ಬ್ರೌ ಜೆಲ್. ಇದು ಇಟ್ಸ್ ಅ ಬ್ರೋ ಜೆಲ್ ಬೇಸಿಕಲಿ. ಸೊ ಇದೇ ಜೆಲ್ ಥರ ಫಾರ್ಮಲ್ಲಿರುತ್ತೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ಸೊ ದಿಸ್ ಇಸ್ ಲೈಕ್ ಅ ಬ್ರೋ ಜೆಲ್. ಸುಮ್ಮನೆ ನೀವು ಸ್ಪೋಲಿನೂ ಯೂಸ್ ಮಾಡೋಂಗಿಲ್ಲ ಅಥವಾ ಐಬ್ರೋ ಪೆನ್ಸಿಲ್ ಯೂಸ್ ಮಾಡಲ್ಲ ಅಂತಂದರೆ ಇದು ಅಷ್ಟೇ ಬ್ರೌನ್ ಕಲರಲ್ಲಿದೆ. ದಿಸ್ ಇಸ್ ಲೈಕ್ ಬ್ರೌನ್ ಕಲರ್. ಸೊ ಯು ಕ್ಯಾನ್ ಜಸ್ಟ್ ಹಾಕಿ ಅದನ್ನ ಫಿಕ್ಸ್ ಮಾಡಿದ್ರೆ ಥ್ರೂ ಔಟ್ ದ ಡೇ ನಿಮ್ಮ ಐಬ್ರೋ ಪ್ರಾಪರಾಗಿ ನೀಟ್ ಫಿನಿಷಲ್ಲಿ ಕೂತ್ಕೊಳ್ಳುತ್ತೆ. ಸೊ ದಿಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್. ಬಟ್ ಇವತ್ತು ನಿಮ್ಮ ಮುಂದೆ ಪೆನ್ಸಿಲಲ್ಲಿ ಮಾಡಿದೆ ಅಲ್ವಾ, ಸೊ ಐ ಸ್ಕಿಪ್ ದಿಸ್. ಸೊ ದಿಸ್ ಇಸ್ ಆಲ್ಸೋ ಫೇವ್ರೆಟ್. ಡೋಂಟ್ ವರಿ, ನಾನು ಇದನ್ನು ಈ ಪ್ರಾಡಕ್ಟ್ನ ಕೂಡ ಟ್ಯಾಗ್ ಮಾಡಿರ್ತೀನಿ. ಸೊ ಪೆನ್ಸಿಲ್ನ ಎಲ್ಲರೂ ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಒಬ್ಬರು ಪೆನ್ಸಿಲ್ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಅದು ಡಾರ್ಕಾಗಿ ಏನೋ ಆರ್ಟಿಫಿಷಿಯಲ್ ಐಬ್ರೋಸ್ ಎಲ್ಲ ಕಾಣಿಸುತ್ತೆ. ಐ ಅಂಡರ್ಸ್ಟ್ಯಾಂಡ್, ಬಿಕಾಸ್ ನನಗೂ ಸ್ಟಾರ್ಟಿಂಗಲ್ಲಿ ಅದನ್ನು ಯೂಸ್ ಮಾಡೋಕ್ಕೆ ಬರ್ತಿರಲಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಿದ್ದೆ. ಸೊ ಅವರು ಅದನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿ, ಸೊ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಯು ಡೋಂಟ್ ನೀಡ್ ಅ ಸ್ಪೌಲಿ, ಬ್ರಷ್ ಕೂಡ ಬೇಡ, ಯು ಡೋಂಟ್ ನೀಡ್ ಅ ಪೆನ್ಸಿಲ್ ಆಲ್ಸೋ. ದಿಸ್ ಇಸ್ ಎನಫ್. ದಿಸ್ ಇಸ್ ಗುಡ್. ದಿಸ್ ಇಸ್ ಬಿಟ್ ಕಾಸ್ಟ್ಲಿ, ಬಟ್ ನಾನು ಚೆಕ್ ಮಾಡ್ತೀನಿ ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಅದನ್ನು ಟ್ಯಾಗ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಓಕೆ, ದಿಸ್ ಇಸ್ ಒನ್. ದಿಸ್ ವಾಸ್ ಇಂಪಾರ್ಟೆಂಟ್, ಅದಕ್ಕೆ ಹೇಳಿದೆ. ಆ್ಯಂಡ್ ಯಾ, ಏನಾದ್ರು ಮಿಸ್ ಮಾಡಿದ್ದೀನಿ ನಾನು ನೋಡ್ತಿದ್ದೀನಿ. I think yeah, that is it. So this was my makeup routine for each and every occasion. So I think yeah, that is it. So ಅವಾಗಲೇ ಹೇಳ್ದಂಗೆ ಎಲ್ಲ ಪ್ರಾಡಕ್ಟ್ಸ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ನಿಮಗೇನಾದ್ರು ಬ್ಯೂಟಿ ರಿಲೇಟೆಡ್ ಆರ್ ಮೇಕಪ್ ರಿಲೇಟೆಡ್ ಏನಾದ್ರು ಕ್ವೆಶನ್ಸ್ ಇದ್ದರೆ ಡೂ ಲೆಟ್ ಮೀ ನೋ. ಐ ವಿಲ್ ಆನ್ಸರ್ ಆಲ್ ಯುವರ್ ಕ್ವೈರೀಸ್ ಕಮೆಂಟ್ಸಲ್ಲಿ. ಸೊ ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಸೊ ಯಾರ್ಯಾರು ರಿಕ್ವೆಸ್ಟ್ ಮಾಡಿದ್ರಿ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ವಿಡಿಯೋನ. ಐ ಥಿಂಕ್ ಯಾ, ಹೀಗೆ ಬೇರೆ ಬೇರೆ ಯಾವ ಕಂಟೆಂಟ್ಸ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ತೀರಿ. ಅಕಾರ್ಡಿಂಗ್ಲಿ ಐ ವಿಲ್ ಕಮ್ ಅಪ್ ವಿತ್ ದೋಸ್ ವೀಡಿಯೋಸ್ ಫಾರ್ ಶೋರ್. ಸೊ ಇನ್ನೂ ಸ್ವಲ್ಪ ಜನ ಬೇರೆ ಬೇರೆದೆಲ್ಲ ರಿಕ್ವೆಸ್ಟ್ ಮಾಡಿದ್ರಿ, ಬೇರೆ ಕಂಟೆಂಟ್ಸು. ಸೊ ಇಗ್ನೋರ್ ಮಾಡ್ತೀನಿ ಅಂತ ಅಂದ್ಕೊಂಬಿಡಿ, ಬಟ್ ಐ ವಿಲ್ ಕಮ್ ಅಪ್ ವಿತ್ ದೋಸ್ ವೀಡಿಯೋಸ್ ಆಲ್ಸೋ. ಓಕೆ, ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ಅಕಾರ್ಡಿಂಗ್ಲಿ ಐ ವಿಲ್ ಕಮ್ ಅಪ್ ವಿತ್ ದೋಸ್ ಕಂಟೆಂಟ್ಸ್ ಆಸ್ ವೆಲ್. ಓಕೆ, ಸೊ ಯಾ, ಐ ಥಿಂಕ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ಸಪೋರ್ಟ್ಸ್. ಆ್ಯಸ್ ಆಲ್ವೇಸ್ 500 subscribers
ರೀಚ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಲೆಟ್ಸ್ ಗೋ ವಿತ್ 1000 ಸಬ್ಸ್ಕ್ರೈಬರ್ಸ್ ವೆರಿ ಸೂನ್. ಓಕೆ, ಸೊ ಲೆಟ್ಸ್ ಗ್ರೋ ಟುಗೆದರ್ ಅಂತ ಹೇಳ್ತಾ ಐ ಆಮ್ closing this video for today. So I hope you guys liked it. You guys know the drill. Please don't forget to like, share and subscribe to Jivita Gowda's YouTube channel. Matte next video al sigana. Until then, take care. Bye.